ನಮ್ಮ ಗಂಡ ಐಕ್ಳು ಸ್ವಲ್ಪ ಖುಷಿ ಆದ್ರೂ ಪಡ್ತವೆ. ಅಯ್ಯೋ ಐ ಥಿಂಕ್ ಇರೋ ಬರೋ ಕ್ಯೂಟ್ ಹುಡುಗಿರೆಲ್ಲ ಇದೇ ದೇಶದಲ್ಲಿದ್ದಾರೆ. ಯಾವ ಮಾರ್ಕೆಟ್ ಹೆಸರು? ಸರೋಜಾ. ನಮ್ಗೊಂದು ಕನ್ನಡದವ್ರು ಸಿಕ್ಕಿದ್ದಾರೆ ಇಲ್ಲಿ. ದುಬೈಗೆ ಹೋದಾಗೂ ಅದನ್ನೇ ಮಾಡಿದ್ದು, ಅಬುದಾಬಿಗೆ ಹೋಗಿದ್ದಾಗೂ ಅದೇ ಮಾಡಿದ್ದು. ಹಾಯ್ ಸೇ ಹಾಯ್. ಬಾಯ್ ಬಿಟ್ಕೊಂಡು ಕೂತಿದ್ದಾರೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಬಿಂದಾಸಾಗಿ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಪಾರ್ಟ್ 2 ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ವಿತ್ ದ ವ್ಲಾಗ್. ನಮ್ಮೂರಲ್ಲಿ ಎಷ್ಟೋ ಟ್ರೈನ್ಗಳು ಓಡಾಡುತ್ತಪ್ಪ, ಯಾರು ಇಷ್ಟೊಂದು ಕ್ಯೂರಿಯಸ್ ಆಗಲ್ಲ. ಇಲ್ಲಿ ಟ್ರೈನಿಗೆ ಮಾತ್ರ ಜನಗಳು ನೋಡಿ ಬಾಯ್ ಬಿಟ್ಕೊಂಡು ಕೂತಿದ್ದಾರೆ. ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಅಂತ. ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಟ್ರೈನ್ಗೋಸ್ಕರ ಕಾಯ್ತಾ ಇರೋದು. ಈ ಜ್ಯೂಸ್ಗೆ ಎಷ್ಟು ಕೊಟ್ಟಿರ್ಬೋದು ಹೇಳಿ? ಗೆಸ್ ಮಾಡಿ. ಗೆಸ್ ಮಾಡಿದವ್ರಿಗೆ ನಾನು ಒಂದು ಗಿಫ್ಟ್ ಕೊಡ್ತೀನಿ. ಒಂದು ಗಿಫ್ಟ್ ತೊಗೊಂಬರ್ತೀನಿ. ವಾವ್, ನಮ್ಮೂರಲ್ಲಿ ಬರ ಹೆಂಗೆ ಕೊಡ್ತಾಳೆ ನೋಡಿ. ಕ್ರೇಜಿ ಗುರು. A few moments later. ಟ್ರೀಮ್ ಸ್ಟ್ರೀಟಲ್ಲಿ 10 to 15 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ಇವಾಗ ಹೆನೋಯಲ್ಲಿ ಒಂದು ಫೇಮಸ್ ಶಾಪಿಂಗ್ ಮಾರ್ಕೆಟ್ ಇದೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಗೈಡ್. ಸೊ ಅಲ್ಲಿಂದ ಇವಾಗ ಡೈರೆಕ್ಟಾಗಿ ಹೋಗ್ತಾ ಇರೋದು ಮಾರ್ಕೆಟ್ಗೆ. ಯಾವ ಮಾರ್ಕೆಟ್ ಹೆಸರು? ಸರೋಜಾ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಓಲ್ಡ್ ಎಲ್ಲಿಗೆ ಹೋಗಿದ್ದಾಳು? ವಿಯತ್ನಾಂ. ಇಲ್ಲ, ನಾನು ಯಾವ್ದೋ ರೀಲ್ಸ್ ಅಲ್ಲಿ ನೋಡ್ದೆ. ಸರೋಜಾ ಮಾರ್ಕೆಟ್ ತರ ತರ ಅದ್ರಲ್ಲಿ ಆ ಥರ ಇತ್ತ ಗೊತ್ತಿಲ್ಲ. ವಿಯತ್ನಾಂ ಬಂದ್ಬಿಟ್ಟು ಸರೋಜಿನಿ ಮಾರ್ಕೆಟ್ ಅಂತಾಳಲ್ಲ ಗುರು, ಏನು ಹೇಳೋದು. ಐ ಥಿಂಕ್ ಇರೋ ಬರೋ ಕ್ಯೂಟ್ ಹುಡುಗಿರೆಲ್ಲ ಇದೇ ದೇಶದಲ್ಲಿದ್ದಾರೆ. ಅವಳು ಸೇರಿಸ್ಕೊಂಡು ಹೇಳ್ತಿದ್ದಾವೆ. ಒಂದು ಸ್ವಲ್ಪ ಎತ್ತಕೊಂಡು ಹೋಗ್ಬೇಕಪ್ಪ ನಮ್ಮ ಊರಿಗೆ. ನೀನು ಯಾವಾಗ ಆ ಟೈಪ್ ಆದ್ರೆ ಬಡ್ಡೆ ತಾವು ಅಲ್ಲ, ನಮ್ಮ ಗಂಡ ಐಕ್ಳು ಸ್ವಲ್ಪ ಖುಷಿ ಆದ್ರೂ ಪಡ್ತವೆ. ಅಯ್ಯೋ ಇವಳೋಡು ಕೂತ್ಕೊಂಡು ಅಯ್ಯಯ್ಯೋ ಕಾಲು ಮಾಡಿಸ್ದೆ, ಕೈ ಮಾಡಿಸ್ದೆ. ಇವ್ರು ಏನು ತಿಂತಾರೆ ಹೊಟ್ಟೆಗೆ ಅಂತ. ಹಿಂಗೆ ವೈಟಾಗಿ ಕ್ಲೀನಾಗಿರುತ್ತಲ್ಲ ಸ್ಕಿನ್ನು. ಏನೇ ಶ್ರೋ ಗೊತ್ತಿಲ್ಲ. ಈ ಥರದ್ದೆಲ್ಲ ನಮ್ಮ ಊರುಗಳಲ್ಲೆಲ್ಲ ಊರಮ್ಮನ ಜಾತ್ರೆ ಅಂತ ಮಾಡ್ತಾರೆ. ಅವಾಗ ಮಾತ್ರ ಈ ಥರ ಜಾತ್ರೆದು ಸ್ಟಾಲ್ಸ್ ಎಲ್ಲ ಇಟ್ಟಿರ್ತಾರೆ. ಅಡುಗರಾಜಿ ಜಾತ್ರೆ ಅಂತ ಮಾಡಲ್ಲ, ಎಲ್ಲ ಜಾತ್ರೆ, ಊರಮ್ಮನ ಜಾತ್ರೆ, ಆ ಜಾತ್ರೆ, ಈ ಜಾತ್ರೆಲೆಲ್ಲ ಇಲ್ಲಿ ನೋಡಿ ಇದೆಲ್ಲ ಹಂಗೆ ಇದೆ. ನೋಡಿ ನೋಡಿ ತೋರಿಸಿದ್ದಾರೆ. ಜಾತ್ರೆ ಥರನೇ ಇದೆ. ಇವರು ಇದನ್ನು ಮಾರ್ಕೆಟ್ ಅಂತಾರೆ. ಈ ಮಾರ್ಕೆಟ್ ನೋಡ್ತಿದ್ರೇ ಕಣ್ಣು ಕಾಲು ಎಲ್ಲ ತಿರ್ಗೋಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಎಲ್ಲ ಥರದ ಐಟಮ್ಸ್ ಇತ್ತು. ಫ್ಯಾಷನ್ ಐಟಮ್ಸಿಂದ ಇಟ್ಕೊಂಡು ಎಲೆಕ್ಟ್ರಾನಿಕ್ ಐಟಮ್ಸಿಂದ ಇಟ್ಕೊಂಡು ಬಟ್ಟೆ ಎಲ್ಲನೂ ಇತ್ತು. ಬಟ್ ಅಲ್ಲಿ ಕಾಸ್ಟ್ ಜಾಸ್ತಿ ಹೇಳ್ತಿದ್ದಾರೆ, ಕಡಿಮೆ ಹೇಳ್ತಿದ್ದಾರೆ ಅನ್ನೋ ಕನ್ಫ್ಯೂಷನಲ್ಲಿ ನಾನು ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ಆ್ಯಕ್ಚುಲಿ ಕಾಸ್ಟ್ ಎಲ್ಲ ರೀಸನಬಲ್ ಇದೆ. ನೀವು ಈ ಮಾರ್ಕೆಟ್ಗೆ ಹೋದರೆ ದಯವಿಟ್ಟು ಪರ್ಚೇಸ್ ಮಾಡಿಬಿಡಿ. ಬಟ್ ನಾನು ಮಾಡಿರೋ ತಪ್ಪನ್ನು ಮಾಡಿಬಿಡಿ. ನಾನು ಲಾಸ್ಟ್ ಡೇ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಲಾಸ್ಟ್ ಡೇನೂ ಏನೂ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ನನಗೆ ಅಲ್ಲಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಟೆಲ್ಗೆ ಬಂದುಬಿಟ್ವಿ. ಹೋಟೆಲಿಗೆ ಬಂದ ತಕ್ಷಣವೇ ನಾವು ಫಸ್ಟ್ ಮಾಡಿದ್ದು ಊಟ. ಬಿಕಾಸ್ ತುಂಬ ಹಸುವಾಗ್ತಾ ಇತ್ತು. ಅಲ್ಲಿ ಹೊರಗಡೆ ಯಾವುದೋ ಒಂದು ಸ್ಯಾಂಡ್ವಿಚ್ ತಿಂದ್ಬಿಟ್ಟು ನನಗೆ ಏನು ತಿಂತಾ ಇದ್ದೀನೋ ಅಂತಲೂ ಗೊತ್ತಾಗಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಕರ್ಡ್ ಯೋಗರ್ಟ್ ತೊಗೊಂಡು ರೈಸ್ ಮತ್ತು ದಾಲ್ ಮಾಡಿಸ್ಕೊಂಡಿದ್ವಿ. ಥ್ಯಾಂಕ್ ಗಾಡ್ ಅವ್ರು ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ಟಿದ್ರು, ಪರವಾಗಿಲ್ಲ. ಉಪ್ಪು ಖಾರ ಇರಲಿಲ್ಲ, ಬಟ್ ಸ್ಟಿಲ್ ಓಕೆ. ಹೊರಗಡೆ ತಿನ್ನೋದಕ್ಕಿಂತ ಸ್ವಲ್ಪ ಬೆಟರ್ ಆಗೇ ಇತ್ತು. ಓ ಲುಕ್ ಎಟ್ ಆ ರೂಮ್. ಆ್ಯಂಡ್ ಎಂಟ್ರಿ ಆದ ತಕ್ಷಣವೇ ಇದು ವಾಶ್ರೂಮು. ಇದೆಲ್ಲ ಏನೇನೇನೋ ಕೊಟ್ಟಿದ್ದಾರೆ. ಈ ಥರ ಇದೆ. ಆಮೇಲೆ ಇಲ್ಲಿ ಎಲ್ಲ ಕಬೋರ್ಡ್ಸ್ ಇದೆ. ಯೂಶ್ವಲಿ ಎಲ್ಲ ಹೋಟೆಲಲ್ಲೂ ಇರೋ ಥರನೇ. ಸೊ ಟ್ವಿನ್ ಬೆಡ್ ಥರ ಇದೆ.
ಆ್ಯಂಡ್ ಸ್ವಲ್ಪ ಯಾವುದೋ ವ್ಯೂ ಅಷ್ಟೆ, ನಥಿಂಗ್ ಮಚ್ ಗ್ರೇಟ್, ಇಟ್ಸ್ ಓಕೆ. Six and a half hours later. ಹೆನಾಯ್ ಸಿಟಿ ಟೂರಿಂದ ಬಂದು ಆ್ಯಕ್ಚುಲಿ ಮಲಗಿಬಿಟ್ಟಿದ್ವಿ. ಇಟ್ ವಾಸ್ ಲೈಕ್ ಅ ವೆರಿ ಡೀಪ್ ಸ್ಲೀಪ್ ಥರ ಇತ್ತು, ಸಖತ್ ನಿದ್ದೆ ಬರ್ತಾಯಿತ್ತು, ಆಗ್ತಾನೆ ಇರಲಿಲ್ಲ, ಕಂಟ್ರೋಲೇ ಆಗ್ತಾ ಇರಲಿಲ್ಲ. ಸೊ ಬಂದು ಮಲಗಿಬಿಟ್ವಿ ಹಾಗೇ. ಇವಾಗ ಟೈಮ್ ಬಂದುಬಿಟ್ಟು ಒಂದು 7 ಏನೋ ಆಗಿದೆ ಅಂತ ಅನಿಸುತ್ತೆ, 7:15 ಏನೋ ಆಗಿದೆ. ಸೊ ಹಾಗೆ ಸ್ವಲ್ಪ ಸ್ಟ್ರೀಟು ಆ ಥರ ಹೋಗ್ಬರೋಣ, ಟ್ರೈನ್ ಸ್ಟ್ರೀಟ್ ಹತ್ರ, ಬಿಕಾಸ್ 9:30ಗೆ ಒಂದು ಟ್ರೈನ್ ಹೋಗುತ್ತಂತೆ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟೆ. ಸೊ ಹಾಗೆ ಸ್ವಲ್ಪ ಸ್ಟ್ರೀಟ್ ಕಡೆ ವಾಕ್ ಮಾಡಿಕೊಂಡು, ಅಲ್ಲೊಂದು ಲೇಕ್ ಕೂಡ ಇದೆ, ಸೊ ಅಲ್ಲಿ ಲೇಕ್ ಹತ್ರನೂ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ನಮ್ಮ ಫ್ರೆಂಡ್ ರೆಡಿ ಆಗ್ತಾಯಿದ್ದೀವಿ. ವಾಕಿಂಗ್ ಇನ್ ಸ್ಟ್ರೀಟ್ ಇಟ್ಸ್ ಲೈಕ್ ಅ ಬ್ಯೂಟಿಫುಲ್ ಥಿಂಗ್. ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ಈವ್ನಿಂಗ್ ಟೈಮಲ್ಲಿ ಸ್ಟ್ರೀಟಲ್ಲಿ ವಾಕ್ ಮಾಡೋದು ಅಂದರೆ ನನಗೆ ಭಾಳ ಇಷ್ಟ. ಐ ಯೂಶ್ವಲಿ ಡೂ. ನಾನು ದುಬೈಗೆ ಹೋದಾಗೂ ಅದನ್ನೇ ಮಾಡಿದ್ದು, ಅಬುದಾಬಿಗೆ ಹೋಗಿದ್ದಾಗೂ ಅದೇ ಮಾಡಿದ್ದು, ಬಿಕಾಸ್ ನಾವು ನಡೆದಾಡ್ಕೊಂಡು ಹೋದರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನಿದೆ ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಕಾರಲ್ಲಿ ಓಡಾಡಿದ್ರಲ್ಲ ಏನು ಗೊತ್ತಾಗುತ್ತೆ, ಮಜಾ ಇರಲ್ಲ ಅಲ್ವಾ. How are you? ಹೇಗಿದೆಯಾ? ಚೆನ್ನಾಗಿದೆಯಾ? ಚೆನ್ನಾಗದಿ? ಹೆಂಗದಿ ಹೇಳ ಹೆಂಗದಿ? ಇನ್ನಲ್ಲಿ ನಮ್ಗೊಂದು ಕನ್ನಡದವ್ರು ಸಿಕ್ಕಿದ್ದಾರೆ ಇಲ್ಲಿ. ಏನು ಕಳೆದೋಗಿರೋ ದೇಶದಲ್ಲಿ ಯಾರೋ ಒಬ್ರು ಸಿಕ್ಕಾಗಿದೆ. ಹೌದಾ? ನಮಗ್ ಸಿಕ್ಕಿಲ್ಲ. ಶಾಪಿಂಗ್ ಹೋದ್ವಲ್ಲ, ಅಲ್ಲೂ ಇದ್ರು ಕನ್ನಡದವ್ರು. ಮೊನ್ನೆ ಮೈಸೂರು ನಮ್ಗೆ ಸಿಕ್ಕಿದ್ದ ಐಲ್ಯಾಂಡ್ ಹತ್ರ ಹೋದಾಗ. ಓಕೆ ಓಕೆ. ಅದು ಕೂಡ ನಮ್ಮ ನಾರ್ತ್ ಅವ್ರ ಅಂದ ತಕ್ಷಣ ಒಂಥರ ಟ್ರೈನ್ ಹೋಗ್ತಾ ಇದ್ರೆ ಮೈ ಮೇಲೆಲ್ಲ ನೀರು ಬಿದ್ದುಬಿಟ್ಟು ಫುಲ್ ಸ್ನಾನನೇ ಆಗೋಯ್ತು. ನೋಡಿ ನಮ್ಮಲ್ಲಿ ನೀರು ಬಿದ್ದರೆ ಇಲ್ಲೊಂದು ಹುಡುಗ ಇದ್ದಾನೆ, ಇಲ್ಲಿ ಬನ್ನಿ, ಇವನು ಇದಾನಲ್ಲ, ಇವನು ಎಷ್ಟು ನಗ್ತಾ ಇದ್ದಾನೆ ಅಂದರೆ ಸ್ಮೈಲಿಂಗ್ ಲೈಕ್ ಎನಿಥಿಂಗ್. ಹಾಯ್, ಸೇ ಹಾಯ್. ಇಲ್ಲಿ ಸ್ಟ್ರೀಟಲ್ಲೆಲ್ಲ ಕೂತ್ಕೊಂಡಿದ್ದಾರೆ, ಸಕ್ಕತ್ತಾಗಿ ಕೂತ್ಕೊಂಡಿದ್ದಾರೆ. ಏನೋ ಕೂತ್ಕೊಂಡಿದ್ದಾರೆ ಅಂತ ಮಾತ್ರ ಗೊತ್ತಿಲ್ಲ. ಎವ್ರಿಬಡಿ ಆರ್ ಸಿಟಿಂಗ್. ಸ್ಟ್ರೀಟ್ ಈಟೆಲ್ಲ ಮುಗೀತು, ಸಕ್ಕತ್ತಾಗಿತ್ತು ಮಾತ್ರ ಫುಡ್. ನಂಗೆ ತುಂಬ ಇಷ್ಟ ಆಯಿತು. ನೂಡಲ್ಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ಹಾಗೆ ಇಲ್ಲಿ ಬಂದರೆ ಎಳ್ಳೀರು ಮಾತ್ರ ಟೇಸ್ಟ್ ಮಾಡಿ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಇವಾಗೆಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ನಾಳೆ ಬೆಳಗ್ಗೆ ನಾವು 7 o'clockಗೆ ಎದ್ಬಿಟ್ಟು ಮುಂದಿನ ಒಂದು ಆ್ಯಕ್ಟಿವಿಟೀಸ್ಗೆ ಹೋಗಬೇಕು. ಸೊ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ.